ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ನಾನಿವತ್ತು ಸೆಕ್ಸ್ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಇರುವಂತ ಸ್ಪ್ರೇ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್, ಹಾಗಿದ್ರೆ ಈ ಸ್ಪ್ರೇನ ಯಾರು ಯೂಸ್ ಮಾಡ್ತಾರೆ, ಎಲ್ಲಿ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೆಕ್ಸ್ ಸ್ಪ್ರೇ ಅನ್ನೋದು ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ, ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಯಾರಿಗೆ ಶೀಘ್ರಸ್ಖಲನ ಆಗುತ್ತೆ, ನಾವು ತುಂಬಾ ಟೈಮಿಂಗ್ಸ್ ಸೆಕ್ಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅಂತವರು ಸೆಕ್ಸ್ ಸ್ಪ್ರೇನ ಯೂಸ್ ಮಾಡ್ತಾರೆ. ಮತ್ತೆ ಯಾರು ಟ್ಯಾಬ್ಲೆಟ್ಗಳನ್ನ ತಗೊಳ್ಳೋದಕ್ಕೆ ಇಷ್ಟ ಇರಲ್ಲ, ಟ್ಯಾಬ್ಲೆಟ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ನಮಗೆ, ಅದಕ್ಕಿಂತ ಬೆಟರ್ ಸ್ಪ್ರೇ ಅಂತ ಹೇಳೋರು ಕೂಡ ಸೆಕ್ಸ್ ಸ್ಪ್ರೇನ ಸೆಕ್ಸ್ ಡ್ಯೂರೇಷನ್ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಸ್ಪ್ರೇನ ಯೂಸ್ ಮಾಡ್ತಾರೆ. ಮತ್ತೆ ಹೇಗೆ ಯೂಸ್ ಮಾಡೋದು ಅಂತ ನೋಡೋದಾದ್ರೆ, ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು 10 ರಿಂದ 15 ನಿಮಿಷ ಮುಂಚೆ ನೀವು ಆ ಸ್ಪ್ರೇನ ಯೂಸ್ ಮಾಡಬೇಕಾಗುತ್ತೆ. ಯೂಸ್ ಮಾಡಬೇಕು ಅಂತ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಸಿಕ್ಬಿಡ್ತು ಎಲ್ಲೋ ಅಂತ ಹೇಳಿದ ತಕ್ಷಣ ತಗೊಂಬಂದು ಯೂಸ್ ಮಾಡಕ್ ಹೋಗ್ಬೇಡಿ. ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೊ ನೀವು ಬೆಟರು ಆ ಸ್ಪ್ರೇ ತಗೊಂಬಂದಾಗ ಬೇರೆ ಯಾವ್ದಾದ್ರು ಸ್ಕಿನ್ ಮೇಲೆ ಹಾಕಿ, ಅಂದ್ರೆ ಬೇರೆ ಯಾವುದೇ ಬಾಡಿ ಪಾರ್ಟ್ ಮೇಲೆ ಆ ಸ್ಪ್ರೇ ಮಾಡಿದಾಗ ನಿಮ್ಗೆ ಅದರಿಂದ ಏನು ಇಚ್ಚಿಂಗ್ ಅಥವಾ ಇರಿಟೇಷನ್ ಆಗ್ಲಿಲ್ಲ ಅಂತ ಅಂದ್ರೆ ನೀವು ನಿಮ್ಮ ಶಿಶ್ನದ ಮೇಲೆ ಆ ಸ್ಪ್ರೇನ ಯೂಸ್ ಮಾಡಬಹುದು. ಹಾಗಿದ್ರೆ ಯೂಸ್ ಮಾಡಬಹುದು ಅಂದ್ರೆ ಹೇಗೆ ಯೂಸ್ ಮಾಡಬಹುದು, ನೀವು ಆತರ ಟೆಸ್ಟ್ ಮಾಡಿ ಆದ್ಮೇಲೆ ನಿಮ್ಮ ಶಿಶ್ನದ ಮುಂದಿನ ಭಾಗ ಅಥವಾ ಮಧ್ಯದ ಭಾಗದ ಮೇಲೆ ಮಾತ್ರ ನೀವು ಆ ಸ್ಪ್ರೇನ ಯೂಸ್ ಮಾಡಬೇಕಾಗುತ್ತೆ. ನಿಮ್ಮ ಏನು ಬೀಜಗಳಿರುತ್ತೆ ಅದ್ರ ಮೇಲೆ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ನೀವು ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಸ್ಪ್ರೇ ಮಾಡ್ಕೊಂಡು 10 ನಿಮಿಷ ಆದ್ಮೇಲೆ ನೀವು ಅದನ್ನ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ತಗೊಂಡು ಒರೆಸಿ ಆಮೇಲೆ ಸೆಕ್ಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಅದನ್ನ ಎಷ್ಟು ಸಲ ಸ್ಪ್ರೇ ಮಾಡ್ಕೋಬೇಕು ಅಂತ ನೋಡೋದಾದ್ರೆ 1 ಅಥವಾ 3 ರಿಂದ 4-5 ಸಲ, 3, 4 ಅಥವಾ 5 ಸಲ ಮಾತ್ರ ಸ್ಪ್ರೇ ಮಾಡ್ಕೊಳ್ಳಿ. ಕೆಲವ್ರು ಏನ್ ಅನ್ಕೊಂಡಿರ್ತೀರಾ ಅಂದ್ರೆ, ನಾವು ಜಾಸ್ತಿ ಸ್ಪ್ರೇ ಮಾಡೋದ್ರಿಂದ ಏನು ಜಾಸ್ತಿ ಟೈಮ್ ಸೆಕ್ಸ್ ಮಾಡ್ಬೋದು ಅಂತ ಅನ್ಕೊಂಡಿರ್ತೀರಾ. ಆತರ ಏನೂ ಇರೋದಿಲ್ಲ. ಅದೆಷ್ಟು ಪವರ್ ಇರುತ್ತೆ ಅಷ್ಟು ಮಾತ್ರ ಸೆಕ್ಸ್ ಮಾಡೋದಕ್ಕಾಗೋದು. ಸೊ ಒಂದು ಬಾಟಲ್ನ ಮಿನಿಮಮ್, ದೊಡ್ಡ ಬಾಟ್ಲನ್ನ ನೀವು 1 ಮಂತ್ ಯೂಸ್ ಮಾಡಬಹುದು. ದೊಡ್ಡ ಬಾಟ್ಲ್ ಆದ್ರೆ 1 to 3 ಮಂತ್ಸ್ ಯೂಸ್ ಮಾಡಬಹುದು. ಜಸ್ಟ್ ನೀವು ಸೆಕ್ಸ್ ಮಾಡೋವಾಗ 10 ನಿಮಿಷ ಮುಂಚೆ 3 ರಿಂದ 4 ಇಲ್ಲ 4 ರಿಂದ 5 ಅಷ್ಟೇ ಸ್ಪ್ರೇನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ತುಂಬಾ ಜಾಸ್ತಿ ಅದನ್ನೇ ಯೂಸ್ ಮಾಡ್ಕೊಂಡು ಸೆಕ್ಸ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಮೆಡಿಸನ್ ಅಂತದ್ದು ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ಗೆ ಅಷ್ಟೇ. ಪ್ರತಿ ಸಲ ನೀವು ಅದನ್ನೇ ನಾವು ಸ್ಪ್ರೇ ಮಾಡ್ಕೊಂಡು ಸೆಕ್ಸ್ ಮಾಡಬಹುದು ಅಂತ ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡಿ. ನ್ಯಾಚುರಲ್ ಆಗಿ ಏನಿರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾರಿಗಾದ್ರೂ 1 ಸಲ ಅಥವಾ ಇಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ನೋರು ಇದನ್ನ ಯೂಸ್ ಮಾಡಬಹುದು. ಸೊ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೋತೀನಿ.